ಶೃಂಗೇರಿಯಲ್ಲಿ ಶೆಡ್ ತೆರವು ವೇಳೆ ಭಾರಿ ಹೈಡ್ರಾಮಾ ನಡೆದು ಬಿಟ್ಟಿದೆ. ಪಿಎಸ್ಐ ಎದುರೇ ವಿಷ ಸೇವಿಸಿದ ಪಟ್ಟಣ ಪಂಚಾಯಿತಿಯ ಕಾಂಗ್ರೆಸ್ ಸದಸ್ಯ. ವಿಷ ಸೇವಿಸಿದ ಶೃಂಗೇರಿ ಪಟ್ಟಣ ಪಂಚಾಯಿತಿ ಕಾಂಗ್ರೆಸ್ ಸದಸ್ಯ ರಫೀಕ್. ಶೃಂಗೇರಿಯ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ರಫೀಕ್. ಶೃಂಗೇರಿ ಸರ್ಕಾರಿ ಆಸ್ಪತ್ರೆಗೆ ರಫೀಕ್ ಅಹಮದ್ ಅನ್ನ ದಾಖಲು ಮಾಡಲಾಗಿದೆ. ರಫೀಕ್ ವಿರುದ್ಧ ಶೃಂಗೇರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಇದು ಪೊಲೀಸರ ಮುಂದೆಗೆ ನಡೆದಿರುವಂತ ಹೈ ಡ್ರಾಮಾ ಆಗಿದೆ. ಶೃಂಗೇರಿ ಸರ್ಕಾರಿ ಆಸ್ಪತ್ರೆಗೆ ಸದ್ಯಕ್ಕೆ ರಫೀಕ್ನನ್ನ ದಾಖಲು ಮಾಡಲಾಗಿದೆ. ಆರೋಗ್ಯ ಸ್ಥಿತಿ ಹೆಂಗಿದೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು. ಇನ್ನೊಂದು ಕಡೆಯಲ್ಲಿ ರಫೀಕ್ ವಿರುದ್ಧ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಅಲ್ಲಿ ಶೆಡ್ ಅನ್ನ ತೆರವು ಮಾಡಬೇಕು ಅಂತ ಪೊಲೀಸರು ಬಂದಿದ್ದಾರೆ, ಬುದ್ಧಿ ಹೇಳ್ತಾ ಇದ್ದಾರೆ, ಮಾತಿಗೆ ಮಾತು ಬೆಳೀತಾ ಇದೆ. ನೋಡ್ತಾ ಇದ್ದ ಹಾಗೇನೆ ವಿಷದ ಬಾಟ್ಲನ್ನ ಎತ್ತೆ ಬಿಡ್ತಾರೆ. ವಿಷಯ ಏನು ಅಂದ್ರೆ, ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ತಾತ್ಕಾಲಿಕ ಶೆಡ್ ಅನ್ನ ನಿರ್ಮಿಸಿ ಹಣ್ಣಿನ ವ್ಯಾಪಾರ ಮಾಡ್ತಾ ಇದೆ. 1 ತಿಂಗಳಿಂದ ಶೆಡ್ ಅನ್ನ ನಿರ್ಮಿಸಿ ರಫೀಕ್ ನಿಂದ ಹಣ್ಣಿನ ವ್ಯಾಪಾರ ಮಾಡಲಾಗ್ತಾ ಇತ್ತು. ತಾತ್ಕಾಲಿಕ ಶೆಡ್ ತೆರವು ಮಾಡೋದಕ್ಕೆ ಶೃಂಗೇರಿ ತಹಶೀಲ್ದಾರರು ಮುಂದಾಗಿದ್ರು. ಪೊಲೀಸ್ ಭದ್ರತೆಯಲ್ಲಿ ತಾತ್ಕಾಲಿಕ ಶೆಡ್ ತೆರವು ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು. ತೆರವು ಮಾಡದಂತೆ ಶೆಡ್ ಬಳಿ ಕುಳಿತು ರಫೀಕ್ ಪ್ರತಿಭಟನೆ ಮಾಡಿರೋದು. ಪ್ರತಿಭಟನೆಯ ವೇಳೆ ವಿಷ ಸೇವಿಸಿದ ರಫೀಕ್ ಅಹಮದ್. ನೋಡಿ, ತಾತ್ಕಾಲಿಕವಾಗಿ ನಿಮಗೆ ಇಷ್ಟ ಬಂದಿರೋ ಜಾಗದಲ್ಲಿ ಹೆಂಗ್ ಬೇಕೋ ಹಂಗೆ ಶೆಡ್ ನಿರ್ಮಾಣ ಮಾಡ್ಕೊಂಡು ವ್ಯಾಪಾರ ಮಾಡ್ತೀರಾ ಅಂತಂದ್ರೆ ಹೆಂಗ್ ಸಾಧ್ಯ? ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಲ್ವಾ? ಸೊ ತೆರವು ಮಾಡಿ ಅಂತ 1 ತಿಂಗಳಿಂದನೂ ಹೇಳಿದ್ರಂತೆ. ತಹಶೀಲ್ದಾರ್ ಕೂಡ ಆದೇಶ ಕೊಟ್ಟಿದ್ರು. ಹಾಗಾಗಿ ಪೊಲೀಸ್ ಭದ್ರತೆಯಲ್ಲಿ ತೆರವು ಮಾಡೋಕೆ ಅಂತ ಬಂದಾಗ ಹೆಂಗ್ ತೆರವು ಮಾಡ್ತೀರಾ ಅಂತ ಹೇಳಿ ಪೊಲೀಸರಿಗೆ, ಅಧಿಕಾರಿಗಳಿಗೆ ಹೆದರಿಸಬೇಕು ಅಂತ ಶೆಡ್ ಅನ್ನ ತೆರವು ಮಾಡದೆ ವಾಪಸ್ ಹೋಗ್ಬೇಕು ಅಂತ, ನಾನಂತೂ ಶೆಡ್ ತೆರವು ಮಾಡಲ್ಲ ಅಂತ ಹಠಕ್ಕೆ ಬಿದ್ದು ಈ ರೀತಿಯಾಗಿ ವಿಷ ಸೇವಿಸಿರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಒಂದು ಜವಾಬ್ದಾರಿಯುತ ಹುದ್ದೆಯಲ್ಲಿ ಇದ್ದಾರೆ, ಗುರುತಿಸ್ಕೊಂಡಿದ್ದಾರೆ ಒಂದು ಪಕ್ಷದಲ್ಲಿ. ಯಾಕೆ ಇವ್ರಿಗೆ ಗೊತ್ತಿಲ್ವಾ ತಾತ್ಕಾಲಿಕವಾಗಿ ಶೆಡ್ ನಿರ್ಮಾಣ ಆಗಿದೆ, ಅದನ್ನು ತೆರವು ಮಾಡಬೇಕು ಅಂತ? ಯಾಕೆ ಎಲ್ಲ ಹೈಡ್ರಾಮಾಗಳು? ಸದ್ಯ ಅವ್ರ ಆರೋಗ್ಯ ಯಾವ ತರ ಇದೆ? ನೀತಿ, ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಪಟ್ಟಣದಲ್ಲಿ ಕೂಡ ಈ ಘಟನೆ ನಡೆದಿರುವಂತದ್ದು. ಅಂದ್ರೆ ಶೃಂಗೇರಿ ಠಾಣೆಯ PSI ಅಭಿಷೇಕ್ ಅವರ ಎದುರೇ ವಿಷ ಕುಡಿದಿರುವಂತಹ ಘಟನೆ ನಡೆದಿರುವಂತದ್ದು. ಶೃಂಗೇರಿ ತಾಲೂಕಿನ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷನಾಗಿರುವಂತಹ ರಫೀಕ್ ಅಹಮದ್ ಅವರು ಕಳೆದ 1 ತಿಂಗಳಿಂದಲೂ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಕೂಡ ತಾತ್ಕಾಲಿಕ ಶೆಡ್ ನಿರ್ಮಾಣ ಮಾಡಿ ಹಣ್ಣಿನ ವ್ಯಾಪಾರವನ್ನು ಮಾಡ್ತಾ ಇದ್ರು. ಈ ಶೆಡ್ ಅಂದ್ರೆ ಇದನ್ನ ತೆರವು ಮಾಡ್ಲಿಕ್ಕೆ ಅಲ್ಲಿನ ಸ್ಥಳೀಯ ತಹಶೀಲ್ದಾರ್ ಕೂಡ ಮುಂದಾದಂತಹ ಸಂದರ್ಭದಲ್ಲಿ ಅದಕ್ಕಿಂತ ಹಿಂದೆ ನೋಟಿಸ್ ಕೂಡ ಕೊಟ್ಟಿರ್ತಾರೆ ಅನ್ನೋದು ಮಾಹಿತಿ. ಆದ್ರೆ ತಾತ್ಕಾಲಿಕ ಶೆಡ್ ತೆರವು ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಒಂದು ಪ್ರತಿಭಟನೆ, ಏಕಾಂಗಿಯಾಗಿ ಕೂಡ ಪ್ರತಿಭಟನೆ ಮಾಡಿರುವಂತದ್ದು. ಅಂದ್ರೆ ದೊಡ್ಡವರು ಕೂಡ ಸಾಕಷ್ಟು ಜಾಗಗಳನ್ನ ಒತ್ತುವರಿ ಮಾಡಿದ್ದಾರೆ. ಮೊದಲು ಅವ್ರನ್ನ ಬಿಡಿಸಿ, ನಾವು ಚಿಕ್ಕದಾಗಿ ಹಣ್ಣಿನ ವ್ಯಾಪಾರವನ್ನು ಮಾಡ್ತಾ ಇದೀವಿ, ನೀವು ನಮ್ಮಂತವ್ರ ಮೇಲೆ ದಬ್ಬಾಳಿಕೆ ಮಾಡೋದು ಎಷ್ಟು ಸರಿ ಅನ್ನುವ ಮಾತನ್ನು ಕೂಡ ಹೇಳ್ತಾರಂತ. ಆದ್ರೆ ಅದು ಒಂದ್ ಕಡೆ ಆದ್ರೆ, ಇವರು ಒಂದ್ ಕಡೆ ಗ್ರಾಮ ಪಂಚಾಯತ್ ಸದಸ್ಯ, ಇನ್ನೊಂದ್ ಕಡೆ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಕೂಡ ಆಗಿರ್ತಕ್ಕಂಥದ್ದು. ಆದ್ರೆ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಂತವ್ರು ಈ ರೀತಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಶೆಡ್ ಅನ್ನು ನಿಯಮಗಳನ್ನು ಗಾಳಿಗೆ ತೋರಿ ಶೆಡ್ ನಿರ್ಮಾಣ ಮಾಡಿದ್ರೆ ಇದು ಎಲ್ಲೋ ಒಂದ್ ಕಡೆ ಕಾನೂನು ಉಲ್ಲಂಘನೆ. ಹಾಗಾಗಿ ಅಲ್ಲಿನ ಸ್ಥಳೀಯ ತಹಶೀಲ್ದಾರ್ ಕೂಡ ಶೆಡ್ ಅನ್ನ ತೆರವು ಮಾಡ್ಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿರುವಂತದ್ದು. ಸದ್ಯಕ್ಕೆ ಅವರನ್ನ ಶೃಂಗೇರಿ ಸರ್ಕಾರಿ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ. ಜೊತೆಗೆ ರಫೀಕ್ ಅವರ ವಿರುದ್ಧ ಶೃಂಗೇರಿ ಪೊಲೀಸ್ ಠಾಣೆಯಲ್ಲಿ BNC ಕಾಯ್ದೆ 226 ಅಡಿ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ. ಮಾತಾಡಿ ತಹಶೀಲ್ದಾರ್ ಇಲ್ಲಿ ನಂದು ಕ್ಲಿಯರ್